ಬಿಜೆಪಿ ನಾಯಕರು ಮಾತನಾಡಿರುವಂತಹ ಮಾತಿಗೆ ಎಲ್ಲರೂ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಸೋಫಿಯಾ ಕುರೇಶಿ ಬಗ್ಗೆ ಮಾತನಾಡಿದಂತಹ ಆ ಒಂದು ಮಾತಿಗೆ ಎಲ್ಲರೂ ಕೂಡ ಗರಂ ಆಗಿದ್ದಾರೆ. ಬಿಜೆಪಿ ಅವರೇ ಆ ಮಾತನ್ನ ಆಡ್ಬಿಟ್ರ ಅಂತ ಎಲ್ಲರೂ ಕೂಡ ಆಶ್ಚರ್ಯದಿಂದಿದ್ದಾರೆ. ಸೇನಾಧಿಕಾರಿ ಮಧ್ಯಪ್ರದೇಶದ ಪೊಲೀಸರ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿದೆ. ಈ ಪ್ರಕರಣ ತನಿಖೆಯನ್ನ ಹೈಕೋರ್ಟ್ ಮೇಲ್ವಿಚಾರಣೆ ಮಾಡುವುದು ಅನಿವಾರ್ಯವಾಗಿದೆ. ಪೊಲೀಸರು ದಾಖಲಿಸಿರುವಂತಹ ಎಫ್ಐಆರ್ ಅನ್ನ ನೋಡಿದ್ರೆ ಈ ಎಫ್ಐಆರ್ ವಜಾಗೊಳ್ಳುವುದು ಖಂಡಿತ. ಈ ಎಫ್ಐಆರ್ ನಲ್ಲಿ ಅಪರಾಧದ ಅಂಶಗಳು ಎಲ್ಲಿದೆ? ಈ ಎಫ್ಐಆರ್ ಅನ್ನ ಸಿದ್ಧಪಡಿಸಿದ್ಯಾರು? ಸಚಿವರು ಕೊಟ್ಟ ಹೇಳಿಕೆಯ ಬಗ್ಗೆ ಉಲ್ಲೇಖ ಎಲ್ಲಿದೆ? ಹೈಕೋರ್ಟ್ ಆದೇಶದಂತೆ ಎಫ್ಐಆರ್ ದಾಖಲು ಅಂತ ಹೇಳಲಾಗಿದೆ. ಎಫ್ಐಆರ್ ನಲ್ಲಿರುವಂತಹ ಅಂಶಗಳು ಬಗ್ಗೆ ನಾನು ತೃಪ್ತಿ ಆಗಿಲ್ಲ. ಇದು ಕೊಲೆ ಪ್ರಕರಣ ಅಲ್ಲ. ಎಸ್, ಸೋಫಿಯಾ ಕುರೇಶಿಯ ಬಗ್ಗೆ ಮಾತನಾಡಿದಂತಹ ಬಿಜೆಪಿ ನಾಯಕನ ಪರಿಸ್ಥಿತಿ ಈಗ ಹೇಳತೀರದ್ದಾಗಿದೆ. ಸಚಿವರು ಮಾಡಿರುವಂತಹ ಭಾಷಣದ ಬಗ್ಗೆ ಸಾಕ್ಷ್ಯಗಳಿದ್ದಾವೆ, ವಿಡಿಯೋಗಳಿದ್ದಾವೆ. ಸಚಿವರ ವಿರುದ್ಧ ಆರೋಪಗಳ ಬಗ್ಗೆ ಉಲ್ಲೇಖ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಹೈಕೋರ್ಟ್ ಆದೇಶ ಕೊಟ್ಟಿದೆ ಎಂದಷ್ಟೇ ಎಫ್ಐಆರ್ ನಲ್ಲಿ ಹೇಳಿದ್ದೀರಿ. ಆದರೆ ನೀವು ದಾಖಲಿಸಿರುವಂತಹ ಎಫ್ಐಆರ್ ಅನ್ನ ನೋಡಿದ್ರೆ ಆ ಒಂದು ಎಫ್ಐಆರ್ ಅನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸುತ್ತದೆ. ಮಧ್ಯಪ್ರದೇಶದ ಪೊಲೀಸರ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿದೆ. ಹೊಸದಾಗಿ ಎಫ್ಐಆರ್ ಅನ್ನ ದಾಖಲೆ ಮಾಡಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಎಸ್ ವೀಕ್ಷಕರೇ, ಸಚಿವರ ವಿರುದ್ಧದ ಆರೋಪಗಳ ಬಗ್ಗೆ ಉಲ್ಲೇಖ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಮಾಡಿದೆ ಹೈಕೋರ್ಟ್. ಹೈಕೋರ್ಟ್ ಆದೇಶ ಕೊಟ್ಟಿದೆ ಎಂದಷ್ಟೇ ಎಫ್ಐಆರ್ ನಲ್ಲಿ ಹೇಳಿದ್ದೀರಿ. ನೀವು ದಾಖಲಿಸಿರುವಂತಹ ಎಫ್ಐಆರ್ ಅನ್ನ ನೋಡಿದ್ರೆ ಆ ಒಂದು ಎಫ್ಐಆರ್ ಅನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸುತ್ತದೆ. ಮಧ್ಯಪ್ರದೇಶದ ಪೊಲೀಸರ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿದೆ. ಎಫ್ಐಆರ್ ಬರೆಯೋಕ್ ಬರೋಲ್ವಾ ಅಂತ ಕೇಳ್ತಾ ಇದೆ. ಹೊಸದಾಗಿ ಎಫ್ಐಆರ್ ಅನ್ನ ದಾಖಲೆ ಮಾಡಿ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಬೇಸಿಗೆ ರಜೆ ಮುಗಿದ ತಕ್ಷಣವೇ ಪ್ರಕರಣವನ್ನ ಮತ್ತೆ ಪಟ್ಟಿ ಮಾಡುವಂತೆ ಆದೇಶವನ್ನ ಕೂಡ ನೀಡಲಾಗಿದೆ. ಸಚಿವರ ವಿರುದ್ಧದ ಆರೋಪಗಳ ಬಗ್ಗೆ ಉಲ್ಲೇಖ ಎಲ್ಲಿದೆ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಚಿವರು ಮಾತನಾಡಿರುವ ಮಾತನ್ನ ಕೇಳಿಸಿಕೊಂಡಿದ್ದೀರಾ ಅಂತ ಹೈಕೋರ್ಟ್ ಕೇಳ್ತಾ ಇದೆ. ಹೈಕೋರ್ಟ್ ಆದೇಶ ಕೊಟ್ಟಿದೆ ಎಂದಷ್ಟೇ ಇಲ್ಲಿ ಉಲ್ಲೇಖವಾಗಿದೆ. ಅದು ಬಿಟ್ಟು ಮತ್ತೇನು ಉಲ್ಲೇಖ ಆಗಿಲ್ಲ ಎನ್ನುವುದ್ರ ಬಗ್ಗೆ ಹೈಕೋರ್ಟ್ ಹೇಳಿದೆ. ಪೊಲೀಸರಿಗೆ ಕೇಳ್ತಾ ಇದೆ, ನಿಮಗೇನು ಎಫ್ಐಆರ್ ಮಾಡ್ಕೊಡೋದು ಅಥವಾ ಬರೆಯೋದು ಹೇಳ್ಕೊಡ್ಬೇಕಾ ಈಗ ಅನ್ನುವಂಥದ್ದನ್ನ. ಸೋಫಿಯಾ ಕುರೇಶಿಯ ಬಗ್ಗೆ ಬಿಜೆಪಿಯ ಸಚಿವರು ಮಾತನಾಡಿರುವಂತಹ ಮಾತು ಎಲ್ಲೂ ಕೂಡ ಅರಗಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆಕೆ ನಮ್ಮ ದೇಶವನ್ನ ಪ್ರತಿನಿಧಿಸಿ ಮಾತನಾಡಿದ್ದಾರೆ. ಆಕೆ ಯೋಧರನ್ನ ಪ್ರತಿನಿಧಿಸಿ ಮಾತನಾಡಿದ್ದಾರೆ. ಆಕೆಗೆ ಆ ಒಂದು ಮಾತನ್ನ ಆಡಬಾರ್ದಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದಿಷ್ಟು ಮಾತನಾಡಿದೆ. ಎಫ್ಐಆರ್ ಅನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸುತ್ತದೆ. ಹಿಂಗೆ ಬರೆದ್ರೆ ಎಫ್ಐಆರ್ ಅನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸುತ್ತದೆ. ಮಧ್ಯಪ್ರದೇಶದ ಪೊಲೀಸರ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿದೆ. ಹೊಸದಾಗಿ ಎಫ್ಐಆರ್ ದಾಖಲೆ ಮಾಡಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.